ಹಾಯ್ ವೆಲ್ಕಮ್ ಬ್ಯಾಕ್. 10th ರಿಸಲ್ಟ್ಸ್ ಬಂದಿದೆ. ಕೆಲವೊಂದು ಬೋರ್ಡ್ಸ್ಗಳು ಬಂದಿದೆ, ಕೆಲವೊಂದು ಬೋರ್ಡ್ಸ್ಗಳು ಇನ್ನೇನು ಎಕ್ಸ್ಪೆಕ್ಟೆಡ್ ಅಲ್ಲಿದೆ. ಇವತ್ತು ನಾಳೆನೋ ಬರುತ್ತೆ, ಇನ್ ಫ್ಯೂ ಡೇಸ್ ಅಲ್ಲಿ ಬರೋ ತರನೂ ಇದೆ. ಯಾರೆಲ್ಲ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀರಾ ಅವ್ರಿಗೆಲ್ಲ ಆಲ್ ದ ವೆರಿ ಬೆಸ್ಟ್. ಯಾರೆಲ್ಲ ಕ್ಲಿಯರ್ ಮಾಡಕ್ ಆಗಿಲ್ಲ ಅಥವಾ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿಲ್ಲ ಅಂತಂದ್ರೆ ಡೋಂಟ್ ವರಿ, ಇದು ಲೈಫ್ ಅಲ್ಲ, ಇದು ಲೈಫ್ನ ಒಂದು ಸ್ಟೆಪ್ ಅಷ್ಟೇ. ಸೊ ನಿಮ್ಗೆ ಬಹಳಷ್ಟು ಆಪ್ಷನ್ಸ್ ಇರುತ್ತೆ, ಆ ಆಪ್ಷನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇವಾಗ ಪೇರೆಂಟ್ಸ್ಗಳಿಗೆ ಸ್ಟಾರ್ಟ್ ಆಗುತ್ತೆ ಆಫ್ಟರ್ 10th ಏನ್ ಮಾಡಿಸ್ಬೇಕು ನನ್ನ ಮಕ್ಳಿಗೆ, ನಾನೇನ್ ಮಾಡ್ಬೇಕು ಅಂತ ಮಕ್ಳಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಕೆಲವೊಂದು ಮಕ್ಳುಗಳು ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ, ನಾನು ಈ ಸಬ್ಜೆಕ್ಟ್ನೇ ತಗೋಬೇಕು, ನಂದು ಗೋಲ್ ಇದೆ, ನಾನು ಈ ತರಾನೇ ಓದ್ಬೇಕು, ನಾನು ಇದೇ ಮಾಡ್ಬೇಕು ಅನ್ನೋ ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ. ಕೆಲವೊಂದು ಮಕ್ಳುಗಳು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಮಾರ್ಕ್ಸ್ ಬರ್ಲಿ ಆಮೇಲೆ ಡಿಸೈಡ್ ಮಾಡೋಣ ಅನ್ನೋ ತರಾನು ಇರ್ತಾರೆ. ಸೊ ಈ ವಿಷಯದಲ್ಲಿ ಪೇರೆಂಟ್ಸ್ಗಳಿಗೆ ಒಂದು ರಿಕ್ವೆಸ್ಟ್ ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನೇ ಮಕ್ಕಳಿಗೆ ತಗೊಳ್ಳಿ, ಆ ಸಬ್ಜೆಕ್ಟ್ನೇ ತಗೊಳ್ಳಿ ಅಂತ ಫೋರ್ಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಮಕ್ಕಳೇ ಆ ಸಬ್ಜೆಕ್ಟ್ಸ್ ನ ಓದ್ಬೇಕಾಗತ್ತೆ. ಸೊ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ದೇನೆ ನೀವು ಫೋರ್ಸ್ ಮಾಡಿ ಆ ಸಬ್ಜೆಕ್ಟ್ ನ ಅವ್ರು ತಗೊಂಡ್ರು ಅಂತಂದ್ರೆ ಅವ್ರು 100% ಆ ಸಬ್ಜೆಕ್ಟ್ ಮೇಲೆ ಕೊಡಕ್ ಆಗಲ್ಲ. ಕೊನೆಗೆ ಮಕ್ಕಳಿಗೆ ಕಷ್ಟ ಆಗತ್ತೆ, ಪ್ರೆಷರ್ ಆಗತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ಯಾವ ಸಬ್ಜೆಕ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅವ್ರದ್ದು ಇಂಟ್ರೆಸ್ಟ್ ಮೇಲೆ ಸಬ್ಜೆಕ್ಟ್ಸ್ ನ ತಗೊಳ್ಳಿ, ಮತ್ತೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿದೆ ಇವಾಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಮತ್ತೆ ಡಿಪ್ಲೊಮಾ ಬಹಳಷ್ಟು ಆಪರ್ಚುನಿಟೀಸ್ ಇದೆ. ಸೊ ಯಾವ ತರ ತಗೊಂಡ್ರೆ ಬೆಸ್ಟ್ ಅಂತ ಜಸ್ಟ್ ಒಂದು ಇನ್ಫಾರ್ಮೇಶನ್ ನನ್ಗೆ ಗೊತ್ತಿರೋದು ಹೇಳ್ತೀನಿ, ನಿಮ್ಗಳಲ್ಲಿ ಯಾರಿಗಾದ್ರೂ ಯೂಸ್ಫುಲ್ ಆದ್ರೆ ತುಂಬಾ ಒಳ್ಳೇದು. ಇವಾಗ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ನಿಮ್ ಮಕ್ಳು ಸ್ಟ್ರಾಂಗ್ ಇದ್ದಾರೆ, ಸೈನ್ಸ್ ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತಂದ್ರೆ ಬೆಸ್ಟ್ PCMB, PCMC ತಗೊಳ್ಳೋದು. ಈಗ ಅವ್ರೇನಾದ್ರೂ ಇಂಜಿನಿಯರಿಂಗ್ ಲೈನಲ್ಲಿ ಹೋಗ್ಬೇಕು ಅಂತಂದ್ರೆ PCMC ತಗೊಂಡ್ರೆ ಬೆಸ್ಟ್. ಮೆಡಿಕಲ್ ಲೈನ್ಗೆ ಹೋಗ್ಬೇಕು ಅಂದ್ರೆ PCMB ವಿಲ್ ಬಿ ಬೆಟರ್. ಎರಡು ಆಪ್ಷನ್ ಬೇಕು, ಓಪನ್ ಇರಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ PCMB ತಗೊಂಡ್ರೆ ಇಂಜಿನಿಯರಿಂಗ್ ಹೋಗ್ಬೋದು, ಮೆಡಿಕಲ್ ಲೈನ್ ಚೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಆಪ್ಷನ್ ಇದೆ ಫಿಸಿಕಲ್ ಎಜುಕೇಶನ್. ಯಾರಿಗೆಲ್ಲ ಸ್ಪೋರ್ಟ್ಸ್ ಕ್ರೈಟೀರಿಯಾ, ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂತವ್ರು ಫಿಸಿಕಲ್ ಎಜುಕೇಶನ್ ಕೂಡ ಆಪ್ಷನ್ ಒಂದಿದೆ. ಕೆಲವೊಂದು ಕಾಲೇಜ್ಗಳಲ್ಲಿ ಅದು ಆಪ್ಷನ್ಸ್ ಇದೆ, ಸೆಲೆಕ್ಟ್ ಮಾಡ್ಕೊಬಹುದು. ಸೊ PCMB, PCMC ಮತ್ತೆ ಫಿಸಿಕಲ್ ಎಜುಕೇಶನ್ ಇರುವಂತ ಒಂದು ಕಾಂಬಿನೇಷನ್ ಕೂಡ ಅವೈಲಬಲ್ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಚೂಸ್ ಮಾಡ್ಕೊಬಹುದು. ಮತ್ತೆ ಸೈನ್ಸ್ ಮ್ಯಾಥ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಈ ಸಬ್ಜೆಕ್ಟ್ಸ್ ಗಳನ್ನ ಚೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಅವ್ರಿಗೆ ಏನೋ ಪ್ರೆಷರ್ ಆಗಲ್ಲ, ಖುಷಿಯಾಗಿ ಓದೋ ಚಾನ್ಸಸ್ ಇರುತ್ತೆ. ಸೆಕೆಂಡ್, ಕಾಮರ್ಸ್ ಅಲ್ಲಿ ಯಾರಿಗೆಲ್ಲ ಈ ಬಿಸ್ನೆಸ್, ಮನಿ ಮೈಂಡೆಡ್ ಬಿಸ್ನೆಸ್ ಮತ್ತೆ ಈ ತರ ಕಂಪನೀಸ್ಗೆ ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಅಂತವರೆಲ್ಲ ಕಾಮರ್ಸ್ ನ ಆಪ್ಟ್ ಮಾಡ್ಬೋದು. ಕಾಮರ್ಸ್ ಅಲ್ಲಿನೂ ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಇದೆ, CBA, ಹಿಸ್ಟ್ರಿನೂ ಇದೆ ಕೆಲವೊಂದು ಕಾಲೇಜಲ್ಲಿ. HEBA ಅಂತ ಇತ್ತು, ಮತ್ತೆ MEBA ಮ್ಯಾಥ್ಸ್ ವಿತೌಟ್ ಮ್ಯಾಥ್ಸ್ ಕಾಂಬಿನೇಷನ್ ಇದೆ, ವಿತ್ ಮ್ಯಾಥ್ಸ್ ಕಾಂಬಿನೇಷನ್ ಇದೆ ಕಾಮರ್ಸ್ ಅಲ್ಲಿ. ಸೊ ಇದು ಚೂಸ್ ಮಾಡೋರು CA, CMA, CFA, ACCA ಇದು ಬಹಳ ಸ್ಕೋಪ್ ಇರುವಂತ ಕೆರಿಯರ್. ಇವಾಗ CMA, CFA, ACCA ಎಲ್ಲ ಗ್ಲೋಬಲಿ ರೆಕಗ್ನೈಸ್ಡ್ ಕೋರ್ಸ್ಗಳು. ಸೊ ಯಾರಿಗೆಲ್ಲ ಇದು ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇರೋರು ಕಾಮರ್ಸ್ನ ಆಪ್ಟ್ ಮಾಡ್ಕೊಬಹುದು. ಮತ್ತೆ ನೆಕ್ಸ್ಟ್ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಅಂತ ಆಪ್ಷನ್ ಇದೆ. ಸೊ ಇದನ್ನ ಸುಮಾರು ಜನ ಇದನ್ನ ಅಷ್ಟು ಇಂಟ್ರೆಸ್ಟ್ ಆಗಿ ತಗೊಳಲ್ಲ, ಬಟ್ ಟ್ರಸ್ಟ್ ಮೀ ಇದರಲ್ಲಿ ಒಳ್ಳೆ ಕೆರಿಯರ್ ಆಪರ್ಚುನಿಟಿ ಕೂಡ ಇದೆ. ಯಾರೆಲ್ಲ ಗೌರ್ಮೆಂಟ್ ಜಾಬ್ಸ್, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, UPSC ಎಕ್ಸಾಮಿನೇಷನ್ಸ್ ತಗೊಬೇಕು ಅನ್ಕೊಂಡಿರ್ತೀರಾ, ಮತ್ತೆ ಸೋಷಿಯಲ್ ವರ್ಕ್ ಬಗ್ಗೆ, ಸೊಸೈಟಿ ಬಗ್ಗೆ ತಿಳ್ಕೊಬೇಕು, ಪೊಲಿಟಿಕಲ್ಸ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರೋರು, ಸೈಕಾಲಜಿ ಮಾಡಬೇಕು, ಜರ್ನಲಿಸಮ್ ಮಾಡಬೇಕು, ಆರ್ಟ್ಸ್, ಲಿಟ್ರೇಚರ್, ಈ ತರ ಎಲ್ಲ ಏರಿಯಾಸ್ ಅಲ್ಲಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಆರ್ಟ್ಸ್, ಹ್ಯುಮ್ಯಾನಿಟೀಸ್ ನ ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ಮತ್ತೆ ಲಾಸ್ಟ್ ನೆಕ್ಸ್ಟ್ ಇದೆ ಡಿಪ್ಲೊಮೊ ಕೋರ್ಸ್. ಯಾರಿಗೆಲ್ಲ ಓದೋದ್ರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಂಟ್ರೆಸ್ಟ್ ಇರಲ್ಲ, ಜಲ್ದಿ ಕೆಲಸ ಮಾಡ್ಬೇಕು ಅನ್ನೋ ಆಸಕ್ತಿ ಇರುತ್ತಲ್ಲ ಅಂತವ್ರು ಈ ಪ್ರಾಕ್ಟಿಕಲ್ ಬೇಸ್ಡ್ ಡಿಪ್ಲೊಮೊ ಕೋರ್ಸ್ ಏನಿದೆ 3 years ಅದನ್ನ ತಗೊಬಹುದು. ತಗೊಂಡು ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಟೆಕ್ನಿಕಲ್ ಫೀಲ್ಡ್ ಇದೆ ಇದು. ಮತ್ತೆ ಅದ್ರ ಮೇಲೆ ಓದ್ಬೇಕು ಅಂತಂದ್ರೆ ನೀವು ಡಿಪ್ಲೊಮೊ ಇಂಜಿನಿಯರಿಂಗ್ ಬರುತ್ತೆ, ಅದು ಇಂಜಿನಿಯರಿಂಗ್ ನೀವು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಹೋದ್ರೆ 1 ವರ್ಷ ಕಡಿಮೆ ಆಗುತ್ತೆ, ಆ ತರ ಇದೆ. ಸೊ ಇದನ್ನು ಚೂಸ್ ಮಾಡ್ಕೊಬಹುದು. ಸೊ ಇಷ್ಟೊಂದು ವೈಡ್ ವೆರೈಟಿ ಆಪ್ಷನ್ಸ್ ಇದೆ.
ವೈಸಾಗಿ ಚೂಸ್ ಮಾಡ್ಕೊಳ್ಳಿ. ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು, ನಿನ್ನ ಫ್ರೆಂಡ್ ತಗೊಂಡಿದ್ದಾರೆ, ನಿಮ್ಮ ಸ್ವಂತದವ್ರು ತಗೊಂಡಿದ್ದಾರೆ, ಅವ್ರು ಆ ಥರ ಮಾಡ್ತಿದ್ದಾರೆ, ಇವ್ರು ಈ ಥರ ಮಾಡ್ತಿದ್ದಾರೆ ಅಂತ ಸಬ್ಜೆಕ್ಟ್ಸ್ನ ಚೂಸ್ ಮಾಡಿ ಅಟ್ ಲಾಸ್ಟ್ ಸಫರ್ ಆಗಬೇಡಿ. ಸೊ ರಾಂಗ್ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಯೋಚನೆ ಮಾಡಿ, ಯಾವುದೇ ಸಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡೋಕೋಬೇಕು ಅಂತಂದ್ರೂ ಯೋಚನೆ ಮಾಡಿ, ನಿಮ್ಮ ಕೆಪಾಸಿಟಿನ ತಲೆಯಲ್ಲಿ ಇಟ್ಕೊಳ್ಳಿ, ಆಮೇಲೆ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಳ್ಳೋದು ಬೆಸ್ಟ್. ಆಯ್ತಾ? ಇವಾಗ ನಾವು ಯೋಚನೆ ಮಾಡ್ಕೊಂಡು ತಗೊಳ್ಳೋ ಡಿಸಿಷನ್ನು ಲೈಫ್ ಲಾಂಗ್ ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ಆ ಥರದಲ್ಲಿ ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು ಅಂತ ನೀವು ತಗೊಂಡ್ರೆ ಫೈನಲಿ ಸಫರ್ ಆಗೋದು ನೀವೇನೆ. ಇಷ್ಟು ಹೇಳಬೇಕು ಅಂತ ಅನಿಸ್ತು. ಅದಕ್ಕೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಈ ಇನ್ಫಾರ್ಮೇಶನ್ ಇಷ್ಟ ಆಯಿತು ಅಂತ, ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಮತ್ತಷ್ಟು ಇನ್ಫಾರ್ಮೇಶನ್ ಜೊತೆಗೆ ನಿಮ್ಮ ಮುಂದೆ ಬರ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.